ಏನೋ ಅವರು ಕ್ಯಾಶಲ್ಲಿ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಫಂಡ್ಸ್ಗಳು ಮಾಡ್ತಾ ಇದ್ದಾರೆ, ಅದೆಲ್ಲ ತಪ್ಪು. ಏನಾದರೂ ನನಗೆ ಎಫೆಕ್ಟ್ ಆಗುತ್ತೆ, ಅದು ಅವ್ರಿಗೆಲ್ಲ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಈಗ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಗೌರ್ಮೆಂಟಿಗೆ ಲೆಟ್ರ್ ಕಳಿಸಿದ್ದಾರೆ. ದೇ ಹ್ಯಾವ್ ಅಪಾಯಿಂಟೆಡ್ ಅಡ್ಮಿನಿಸ್ಟ್ರೇಟಿವ್ ಹೆಸರು ಹಮೀದುಲ್ಲಾ ಖಾನ್, ಮಾರಾಟ ಅಧಿಕಾರಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ. ಇದು ಅಫ್ಕೋರ್ಸ್ ಇಟ್ ವಿಲ್ ಟೇಕ್ ಎ ವೀಕ್. ಯಾಕಂದರೆ ಗೌರ್ಮೆಂಟ್ಗೆ ಹೋಗಿ ಅಲ್ಲಿ ಹೆಡ್ಗೆ ಹೋಗಿ, ಹೆಡ್ಡಿಂದ ಮಂಜುನಾಥ್ PS ಆಫ್ ರಾಜಣ್ಣ ಅವ್ರಿಗೆ ಹೋಗಿ, ರಾಜಣ್ಣ ಅವ್ರಿಗೆ ಹೋಗಿ ಮಿನಿಸ್ಟ್ರಿಗೆ, ದೆನ್ he'll appoint this. This is the government rule. And administrators to come here. Once he comes here, everything is aligned. ಯಾರು ಏನು ಕೆಲಸ ಅವರೆಲ್ಲ ನೋಡ್ಕೋತಾರೆ, ಎಲೆಕ್ಷನ್ ಮಾಡ್ತಾರೆ, ಗೆದ್ದವ್ರ ಕೈಲಿ ಕೀ ಕೊಟ್ಬಿಟ್ಟು ಹೋಗ್ತಾರೆ. ಆಗಲಿ ಸರ್, ಒಳ್ಳೇದಾಗಲಿ. ಈಗ ಅವರೇ ನಡೆಸ್ಕೊತಾರೆ. ಒಂದು ವೇಳೆ ನಾನು ಲಾಸ್ಟ್ ಮೂಮೆಂಟ್ವರೆಗೂ ನನಗೆ ಗ್ಯಾರಂಟಿ ಇಲ್ಲ, ನಾನು ನಿಲ್ತೀನಿ ಅಂತ ಅವರೇ ನಡೆಸ್ಕೊಂಡು ನನಗೆ ಸಾಕು ಮಾಡ್ರು. 23 ವರ್ಷ ಮಾಡಿದ್ದೀನಿ. ಅಲ್ಲಿ ಇದಕ್ಕೆ ಹಿಂದೆ KTVA, ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್, ಅದಕ್ಕೂ ಫೌಂಡರ್ ಸೆಕ್ರೆಟರಿ ನಾನು. ಅದನ್ನು ಫೈಂಡ್ ಮಾಡಿದ್ದೆ ನಾನೇ. ಇಲ್ಲೇನು ಇರಲಿಲ್ಲ ಇಲ್ಲಿ. ನಾವು ಅದ್ರ ಪರವಾಗಿ ಬೆಳ್ಳಿ ಹೆಜ್ಜೆ ಅನ್ನೋ ಕಾರ್ಯಕ್ರಮಕ್ಕೆ ದಾವಣಗೆರೆಗೆ ಹೋಗ್ತಾ ಇರ್ಬೇಕಾದ್ರೆ ವಾಪಸ್ ಬರ್ತಾ ಗೋವಾದತ್ತು ಅಂತ, ಡ್ಯೂ ರೆಸ್ಪೆಕ್ಟ್ಸ್ ಇಸ್ ನೋ ಮೋರ್ ಆರ್ಟಿಸ್ಟು, ದಾರಿಲಿ ನಿಲ್ಸಿದ್ವಿ. ಹೋಗ್ತಾ ಇದ್ದ, ನಾನು ಓಡಿಸ್ತಾ ಇದ್ದೆ ಗಾಡಿ. ಒಂದು ಬೀರು ಹೊಡೆಯೋಣ ನಿಲ್ಸಿದ್ದು. ಜನ ಎಲ್ಲ ಬಂದ್ಬಿಟ್ರು, ಈ ಥರ ಎಲ್ಲ ಎಲ್ಲೋದ್ರೂ ಪ್ರಾಬ್ಲಮ್ ರೀ, ನಮ್ಮದೇ ಜಾಗ ಮಾಡ್ಕೋಬೇಕು ಅಂತ ಹೇಳಿದ್ರು. ಅಲ್ಲಿಂದ ನಾನು ವರ್ಕ್ ಮಾಡಿ ಶುರು ಆಗಿದ್ದು ಅಲ್ಲಿಂದ. KTVA, ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಫೌಂಡರ್ ಸೆಕ್ರೆಟರಿ ನಾನು. ಅಲ್ಲಿಂದ ನನ್ನ ಜರ್ನಿ ಟೆಲಿವಿಷನ್ಗೋಸ್ಕರ. ಇಷ್ಟು ಮಾಡಿದವನಿಗೆ ಕಳ್ತನ ಮಾಡಿದೆ ಅನ್ನೋ ಆರೋಪ, ಅಟ್ಲೀಸ್ಟ್ ಅವ್ರ ಬಾಯಿ ಮಾತು ಇದೇ ಕಿಟ್ಟಿ ಹೇಳ್ಬಾರ್ದು ಸರ್. ಐ ವಿಲ್ ಟೆಲ್ ಓಪನ್ಲಿ, ಐ ಡೋಂಟ್ ಕೇರ್ ಫಾರ್ ಎನಿಬಡಿ. ಇಟ್ ಇಸ್ ಆಲ್ ಫ್ಯಾಕ್ಟ್. ನಾನು ಯಾವತ್ತೂ ಸುಳ್ಳು ಮಾತಾಡೋಲ್ಲ. ಶೂಟಿಂಗ್ ಹೋಗ್ತಾ ಇದ್ದೀವಿ, ಸುಮನಗರ್ ಆ್ಯಕ್ಟಿಂಗ್. ವಿ ವರ್ ಸಪೋಸ್ ಟು ಶೂಟ್ ಇನ್ ಧರ್ಮಗಿರಿ ಟೆಂಪಲ್. ದಿಸ್ ಇಸ್ ವೇ ಬ್ಯಾಕ್, ಐ ಡೋಂಟ್ ರಿಮೆಂಬರ್ ದಿ ಡೇಟ್, ಮೇ ಬಿ 10-15 years ಬ್ಯಾಕ್. ಕಿಟಿ ಹೊರಟೇನೋ, ಅವ್ರ ಹೆಂಡ್ತಿ ಫೋನ್ ತೆಗೆದಿಲ್ಲ ರೀ, ಅವ್ರು ಫುಲ್ ಬೆವರ್ತಾ ಇದ್ದಾರೆ, ಮಲಗ್ಬಿಟ್ಟು ಏನಾಗ್ತಿಲ್ಲ ಗೊತ್ತಿಲ್ಲ. ಇಮಿಡಿಯೇಟ್ಲಿ ರಶ್ ಟು ಹಿಸ್ ಹೌಸ್. ಹಿ ವಾಸ್ ಟೋಟ್ಲಿ ಸ್ವೆಟಿಂಗ್. ಐ ಥಿಂಕ್ ಹಿ ಹ್ಯಾಡ್ ಎನ್ ಅಟ್ಯಾಕ್. ಐ ಟುಕ್ ಹಿಮ್. ನಾನೇನು ದೊಡ್ಡಸ್ತಿಗೆ ಮಾಡಿದೆ ಅಂತಲ್ಲ, ವಿಷಯ ಹೇಳ್ತಾ ಇದ್ದೀನಿ. ತೊಗೊಂಡೋಗಿ ಹಾಸ್ಪಿಟಲ್ ಸೇರಿಸಿ, ಇಂಥ ಔಷಧಿ ಬೇಕು ಅಂತರು. ಹ್ಯಾಡ್ ಎನ್ ಅಟ್ಯಾಕ್. ನನ್ನ ಅಸಿಸ್ಟೆಂಟ್ನ 2 ವೀಲರಲ್ಲಿ ಹುಚ್ಚ ಥರ ಹೋಗಿದ್ರೆ ಅವ್ನು ರೋಡಲ್ಲಿ ಸಾಯ್ಬೇಕು. ಅಷ್ಟು ಫಾಸ್ಟಾಗಿ ಹೋಗಿ 3rd ಬ್ಲಾಕ್ ಬಾಲಾಜಿ ಮೆಡಿಕಲ್ಸ್ ಎಲ್ಲ ಮೆಡಿಸಿನ್ ಸಿಗೋದಲ್ಲ ಒಂದೇ ಕಡೆ ಕೊಟ್ಟು, ನಾನೇ ಬರೋ ಅವನಿಗೆ ಆಯುಷಿತ್ತು, ಬದುಕ್ದ. ನಾನು ಬದುಕ್ದ ಅಂತ ಹೇಳ್ತಿಲ್ಲ, ಬಟ್ ಐ ಡಿಡ್ ಸಮ್ ಸರ್ವಿಸ್ ಟು ಲಿಟಲ್ ಸರ್ವಿಸ್. ಒಂದು ಚೂರು ನಿಯತ್ ಬೇಡ. ಅವನು ಹೇಳ್ತಾನೆಲ್ಲ ಕಳ್ತಾನೆ. 20 years ನಂಜಿದೆ ನಾನೇ. ವಾಟ್ ಆರ್ ದೀಸ್ ಪೀಪಲ್ ಟ್ರೈಂಗ್ ಟು ಡೂ? ಆ್ಯಂಡ್ ಇವರೆಲ್ಲರೂ ನಾನು ಹಾಕೊಂಡಿದ್ದಲ್ಲ. ಆ್ಯಂಡ್ ದಿಸ್ ಗುರುಪ್ರಸಾದ್ ಈಸ್ ನಾಟ್ ಅನ್ ಎಲೆಕ್ಟೆಡ್ ಪ್ರೆಸಿಡೆಂಟ್. ಎಲೆಕ್ಟೆಡ್ ಪ್ರೆಸಿಡೆಂಟ್ ಇಸ್ ಅಭಿನಯ. ಅವ್ರು ರಿಸೈನ್ ಮಾಡೋದಕ್ಕೆ ನೆಕ್ಸ್ಟ್ ಎಲೆಕ್ಷನ್ ತನಕ ಇವ್ರು ಇರ್ಬಾರ್ದು ಅಷ್ಟೇ. ಇವ್ರಿಗೇನು ಪ್ರಮೋಟ್ ಮಾಡೋ ಇದಿಲ್ಲ ನಾವು. ಐದರ್ ವಿ ಹ್ಯಾವ್ ಟು ಡೂ ಎಲೆಕ್ಷನ್ಸ್ ಫಾರ್ ಪ್ರೆಸಿಡೆಂಟ್ ಅನ್ನು ಹೊಸದಾಗಿ ಇಟ್ಕೋಬೇಕು, ಅಥವಾ ಇವ್ರನ್ನೇ ಕಂಟಿನ್ಯೂ ಮಾಡಬೇಕು. ಉಪಾಧ್ಯಕ್ಷರನ್ನ ಅಧ್ಯಕ್ಷನ ಕಂಟಿನ್ಯೂ ಮಾಡಿದ್ದಾರೆ ಅಷ್ಟೇ. ಈಸ್ ನಾಟ್ ಅನ್ ಎಲೆಕ್ಟೆಡ್ ಪ್ರೆಸಿಡೆಂಟ್. ಆದರೂ ಈ ಹಂಗಾಮಿ ಪೀರಿಯಡಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಅವ್ರವ್ರು ಬೇಕಾದವ್ರನ್ನ ಹಾಕ್ಕೊಂಡು ಮಾಡಿರೋದು ಟೋಟಲಿ ಇಲ್ಲಿಗಲ್. Everybody will say this, and every Societies Act, everybody will say this. It is there in the act. They cannot do anything. So this is what it is, sir. ಕಳ್ತನ ಗಿಳ್ತಿನ ಇಲ್ಲ, ಸುಳ್ಳು. ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಜಾಸ್ತಿನೇ ಮಾತಾಡಬೇಡಿ ಅಂತ ಹೇಳ್ತೆ. ಬಟ್ ಎನಿವೇ, ವಾಟ್ ಎವರ್ ದೇ ಸೆಡ್, ಐ ಫೆಲ್ಟ್ ವೆರಿ ಬ್ಯಾಡ್. ಹೇಳೋದಕ್ಕೆ ಮುಂಚೆ ಒಂದು ನಿಮಿಷ ಒಂಚೂರು ಯೋಚನೆ ಮಾಡಬೇಕು. ಯಾರೇ ಆಗಲಿ ನಾಲ್ಗೆ ಇದೆ ಅಂತ ಹರಿಬಿಡ್ಬಾರ್ದು ಸರ್, ತಪ್ಪಾಗುತ್ತೆ. ಒಬ್ಬರು ಜೀವನ ಹಾಳಾಗ್ಬಿಡುತ್ತೆ. ಆ್ಯಂಡ್ ಯು ಹ್ಯಾವ್ ನೋ ರೈಟ್ಸ್. ಒಬ್ಬರು ಜೀವನ ಹಾಳು ಮಾಡೋ ರೈಟ್ ಅಂತ ನಿಮಗಿಲ್ಲ ಸರ್. ದೇವರನ್ನ ನಮಸ್ಕಾರ. ಈಗ ಪ್ರಮುಖವಾಗಿ ಅವರು ಆರೋಪಗಳನ್ನು ಮಾಡಿದ್ದಾರೆ ಸಾಕಷ್ಟು. ಅದರಲ್ಲಿ 20 ವರ್ಷದಿಂದ ಅವರು ಯಾವುದೇ ಚುನಾವಣೆ ಮಾಡದೆ ಕಾರ್ಯದರ್ಶಿ ಆಗಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಇದು ರಾಜೇಶ್ ಬೈ, ಹಿ ಈಸ್ ದೇರ್ ರೈಟ್ ಫ್ರಮ್ ದಿ ಡೇ ಒನ್. ಹಿ ಈಸ್ ಅ ಮ್ಯಾನೇಜರ್. ಬೈ, ನಮ್ಮ ಬೈಲಾ ಪ್ರಕಾರ ಬೇರೆ ಎಲ್ಲ ಕ್ಲಬ್ಗಳಲ್ಲಿ ಜನರಲಾಗಿ ಬೈಲಾ ಏನು ಮಾಡ್ಕೋತಾರೆ ಅಂತ, ಒಂದು ಸರಿ ಸೆಕ್ರೆಟರಿ ಆದವನು ಟರ್ನ್ ನಾವು ಫಿಕ್ಸ್ ಮಾಡ್ಕೋದು. 5 years, 3 years, 2 years, 1 year. ಒಂದು ಸರಿ ಸೆಕ್ರೆಟರಿ ಇದ್ದವನು 2 ಸರಿ ಆಗೋಗಿಲ್ಲ, 3ನೇ ಸರಿ ಮತ್ತೆ ಆಗ್ಬೋದು, 4ನೇ ಸರಿ ಆಗೋಗಿಲ್ಲ. ಇವನು ಪ್ರೆಸಿಡೆಂಟ್ ಆಗ್ಬೋದು, ಅಥವಾ ಇನ್ನೊಂದು ಏನಾಗ್ಬೋದು ಅಂತ. ನಮ್ಮ ಬೈಲಲ್ಲಿ ಆ ಥರದ್ದಿಲ್ಲ. ಅವರ್ ಟರ್ಮ್ ಇಸ್ 5 years. ಸೊ 2003 ಫಾರ್ಮ್ ಆದಾಗ ನಾವು ನೀವು ಸೆಕ್ರೆಟರಿ, ನೀವು ಪ್ರೆಸಿಡೆಂಟ್ ಅಂತ ಮಾಡ್ಕೊಂಬಿಟ್ಟು ರಿಜಿಸ್ಟರ್ ಮಾಡ್ತೀವಿ. ಆಫ್ಟರ್ 5 years, 2003 ಆದಮೇಲೆ 2008 ಎಲೆಕ್ಷನ್ಸ್ ಆಯಿತು. ಎಲೆಕ್ಷನ್ಸು ಯಾರೂ ನಿಂತ್ಕೊಳ್ಳಿಲ್ಲ. ವಿ ಕಾಲ್ಡ್ ಫಾರ್ ಎಲೆಕ್ಷನ್ಸ್. ಸೊ ಯುನಾನಿಮಸ್ ಆಗಿ ಎಲ್ಲರೂ ಎಲೆಕ್ಟ್ ಆದ್ವಿ.
ಆ್ಯಂಡ್ ದೀಸ್ ಪೀಪಲ್ ಆಲ್ಸೋ ಯಾರು ಆರೋಪ ಮಾಡ್ತಾ ಇದ್ದಾರೆ, ಸುನಿಲ್ ಪುರಾಣಿಕ್ ಲಿಂಗದೇವ್ರನ್ನೆಲ್ಲ ಆಚೆ ಇಡಿ ತಂಗಿದ್ದು ಅವರೆಲ್ಲ ಯಾರೂ ಅಲ್ಲ. ಗುರುಪ್ರಸಾದ್, ಕಿಟ್ಟಿ, ಶ್ರೀನಾಥ್ ವಶಿಷ್ಠ, ಪಂಡಿತ್, ಇವರೆಲ್ಲ ಯುನಾನಿಮಸ್ ಆಗಿ ಎಲೆಕ್ಟ್ ಆದರು 2008 3 ಶುರು ಆಗಿದೆ. 8 ಎಲೆಕ್ಷನ್ ಆಯಿತು. 2013 ಎಲೆಕ್ಷನ್ ಆಗಬೇಕಾಗಿತ್ತು. ಯಾಕೆ ಎಲೆಕ್ಷನ್ ಮಾಡಲಿಲ್ಲ ಅಂತಕ್ಕೆ ಕಾರಣ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಟೋಟಲ್ ಕನ್ಸ್ಟ್ರಕ್ಷನ್, ಈ ಬಿಲ್ಡಿಂಗ್ ರೆಡಿ ಆಗಿರಲಿಲ್ಲ, ಅಲ್ಲಿಂದ ಶಿಫ್ಟ್ ಮಾಡಬೇಕು. ಬಿಲ್ಡಿಂಗ್ ರೆಡಿ ಆಗಿಲ್ಲ ಅನ್ನೋ ಕಾರಣಕ್ಕೆ AGM ಮಾಡಿ 2018 AGM ಪೀಪಲ್ ಅಕ್ಸೆಪ್ಟೆಡ್, ಮಿನಿಟ್ಸಲ್ಲಿದೆ, ಯು ಕ್ಯಾನ್ ಚೆಕ್, ಅಕ್ಸೆಪ್ಟೆಡ್ ದಟ್ ಈ ಸಲ ಬೇಡ, ಇನ್ನು 5 ವರ್ಷ ನೀವೇ ನಡೆಸಿ. ಯಾಕಂದರೆ ಈ ಟೋಟಲ್ ಬಿಲ್ಡಿಂಗ್ ಓನ್ಲಿ ಸ್ಕೆಲಿಟನ್ ರೆಡಿಯಾಗಿ 1-2 ಫ್ಲೋರ್ ರೆಡಿ ಆಗಿತ್ತು. ಈ ಇಂಟೀರಿಯರ್ಸ್ ಸಿಕ್ಕಾಪಟ್ಟೆ ಕೆಲಸ ಇರುತ್ತಲ್ಲ, ನಿಮಗೂ ಗೊತ್ತಿದೆ. ಫ್ಲೋರಿಂಗ್ ಹಿಡಿದು ಎಲ್ಲ ಕೆಲಸ ಆಗಬೇಕಾಗಿದ್ದರಿಂದ ಮತ್ತು ಬೇರೆ ಹೊಸಬರು ಬಂದರೆ ಮಾಡೋಕ್ಕಾಗತ್ತಿಲ್ಲ, ನೀವೇ ಕಂಟಿನ್ಯೂ ಮಾಡಿ. 2013 AGM ಪರ್ಮಿಷನ್ ಕೊಡ್ತು. 2018 ಎಲೆಕ್ಷನ್ ಮಾಡಿದ್ವಿ. ಸೊಸೈಟೀಸಿಂದ ಒಬ್ಬ ಅಧಿಕಾರಿ ಮಿಸ್ಟರ್ ಮುನಿರಾಜು, ನಾನು ತೋರಿಸ್ತೀನಿ, ಹಿ ಕೇಮ್ ಆ್ಯಂಡ್ ಈ ಅನೌನ್ಸ್ ಎಲೆಕ್ಷನ್ಸ್. ಆವಾಗಲೂ ಯಾರೂ ಬರಲಿಲ್ಲ. ಬಂದವರು ಹೊಸಬರು ಒಬ್ಬರೇ, ಹಿರಿಯೂರು ರಾಘವೇಂದ್ರ. ಅದು ಬಿಟ್ಟು ಯಾರು ಬಂದರು? ಹಿರಿಯೂರು ರಾಘವೇಂದ್ರ ಒಬ್ಬರೇ ಅಲ್ಲ, ಅವರೊಬ್ಬರು ಕಂಟೆಸ್ಟ್ ಮಾಡಿದ್ರು ಕಮಿಟಿ ಮೆಂಬರ್ ಆಗಿ. ಬೇರೆ ಯಾರೂ ಬರಲಿಲ್ಲ ಸರ್. ನಾವು ಓಪನ್ ಇಟ್ಟಿದ್ವಿ, 10 ದಿವಸ ಯಾರು ಬೇಕಾದ್ರೆ ಬಂದು ನಿಂತ್ಕೋಬೋದು, ನಾಮಿನೇಷನ್ ಫೈಲ್ ಮಾಡ್ಬೋದು ಅಂತ. ನಮ್ಮಲ್ಲಿ ನಾಮಿನೇಷನ್ ಫೈಲ್ ಮಾಡೋದು ಯಾರು? ಲೈಫ್ ಮೆಂಬರ್ಸ್ ಆಫ್ ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ ಮಾತ್ರ. ಹೊರಗಡೆ ಅವರು ಇಲ್ಲಿ ನಮ್ಮ ಎಲೆಕ್ಷನ್ಸ್ ನಿಲ್ಲಂಗಿಲ್ಲ, ಬಿಕಾಸ್ ಇದು ಹೊರಗಡೆ ಅವ್ರ ಕೈಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಬಿಗಿನಿಂಗೇ ನಾವು ಅದನ್ನ ಬೈಲಲ್ಲಿ ಬರ್ಕೊಂಡಿದ್ವಿ. ಸೊ ಯಾರೂ ಮಾಡಲಿಲ್ಲ. ಮಾಡದೇ ಇರೋದಕ್ಕೆ ಮುನ್ರಾಜು ಅವರು ಎಲೆಕ್ಷನ್ನ ಕ್ಲೋಸ್ ಮಾಡಿ ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ ನಮಗೆ. ಯು ಹ್ಯಾವ್ ಬಿನ್ ಎಲೆಕ್ಟೆಡ್ ಎ ಸೆಕ್ರೆಟರಿ. ಐ ಕಂಟೆಸ್ಟೆಡ್ ಫಾರ್ ಸೆಕ್ರೆಟರಿ, ನೋ ಬಡಿ ಕಂಟೆಸ್ಟೆಡ್ ಅಗೇನ್ಸ್ಟ್ ಮೀ. ಈ ಸೆಕ್ರೆಟರಿ, ಈ ಅವನು ಉಪಾಧ್ಯಕ್ಷ ಆಗಿ ಮಾಡ್ದ, ಗುರುಪ್ರಸಾದ್. ಅಭಿನಯ ಅಧ್ಯಕ್ಷರಾಗಿ ಮಾಡಿದ್ಲು, ಶಿ ವಾಸ್ ಎಲೆಕ್ಟೆಡ್. ಆಲ್ ದಿಸ್ ಬಿವರು ಎಲೆಕ್ಟೆಡ್ ಲಿಸ್ಟ್ ಇದೆ ನನ್ನ ಹತ್ರ. ಎಲ್ಲದು ಎನಿವೆ ಇದೆ, ತೋರಿಸ್ತೀನಿ ನಿಮ್ಗೆ. ಎಲೆಕ್ಷನ್ ಆದಮೇಲೆ ಆಯಿತು, ಇನ್ನೇನು 18 ಆಯಿತು. 18 ಆದಮೇಲೆ 23 ಎಂಡಿಗೆ ಆಗಬೇಕು. ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ನಾವು ಆಗಬೇಕು. ಒಂದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಹಂಗಾಮಿ ಇವರು ಕಮಿಟಿ ಮಾಡ್ಕೊಂಡು ಏನೋ ಮಾಡ್ಕೋತಾ ಇದ್ದಾರೆ, ಲಾಕ್ ಆ್ಯಂಡ್ ಕಿಟ್. ಆಲ್ ದಟ್ ಈಸ್ ಇಲ್ಲಿಗಲ್. ಈಗ ಒಂದು ಸರ್, ನಮ್ಮ ಕನ್ಸ್ಟ್ರಕ್ಷನ್ ಟೈಮಲ್ಲಿ ನಮ್ಮ ಹತ್ರ ಒಂದು ಪೈಸೆ ಇಲ್ಲ. 65 ಲಕ್ಷ ಸಾಲ ತೊಗೊಂಡು ಸೈಟ್ ಮಾತ್ರ ತೊಗೊಂಡ್ರಿ. ದೆನ್ ಯಡಿಯೂರಪ್ಪನವರು 1 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ರು. ನಿಮ್ಗೆ ಗೊತ್ತಿರುತ್ತೆ, ಪ್ಲ್ಯಾನ್ಡ್ ಆ್ಯಂಡ್ ನಾನ್ ಪ್ಲ್ಯಾನ್ಡ್ ಬಡ್ಜೆಟಲ್ಲಿ. ಬಡ್ಜೆಟ್ ಮೀಟಿಂಗಲ್ಲಿ ಪ್ಲ್ಯಾನ್ಡ್ ಆದರೆ ಮಾತ್ರ ನಿಮಗೆ ದುಡ್ಡು ರಿಲೀಸ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಬಡ್ಜೆಟಲ್ಲಿ. ನಾನ್ ಪ್ಲ್ಯಾನ್ಡ್, ಇಫ್ ಸಂಬಡಿ ಇದೆ ಬಂದು ನನಗೆ ಇದಕ್ಕೆ 50 ಲಕ್ಷ ಕೊಡ್ತೀನಿ ಅಂದರೆ CM ಹೇಳಿದ್ರಿಂದ ಅದು ಓಡಾಡಬೇಕು. ಫೈನಾನ್ಸ್ ಡೈರೆಕ್ಟರ್ಸು ಅವರು ಇವರು ಓಕೆ ಮಾಡಿ ವಾಪಸ್ ಅಲ್ಲೋಗಿ ಇಲ್ಲೋಗಿ ನಾನು ಮತ್ತು ಶಿವಕುಮಾರ್ ಅಂತಿದ್ರು. ಎಸ್, ಈ ವಾಸ್ KTVಯಲ್ಲಿ. ಇದು ನನ್ನ ಜೊತೆ ಬಿಗಿನಿಂಗ್ ಜಾಸ್ತಿ ಓಡಾಡಿದ್ದವನು ಒಬ್ಬನೇ. ಅವರು ಕ್ರಿಮಿನಲ್ ಕೇಸ್ ಆಗಿ ಈಗ ಇಲ್ಲಿಂದ ಟರ್ಮಿನೇಟ್ ಮಾಡಿದ್ವಿ. ಇಟ್ಸ್ ನಾಟ್ ಮೀ, ಇಟ್ಸ್ ದಿ ಬೈಲಾ, ಆರ್ ಎನಿ ಕ್ಲಬ್ ವಿಲ್ ಡೂ ದಟ್. ಸೊ ಅಲ್ಲಿ ಕಷ್ಟಪಟ್ಟು 1 ಕೋಟಿ ರಿಲೀಸ್ ಮಾಡಿದ್ವಿ ಸರ್. ಅಷ್ಟರಲ್ಲಿ ಸ್ವಲ್ಪ ಇದ್ದಿದ್ದರಿಂದ ಸ್ವಲ್ಪ ಅಲ್ಲಿ ಆ ಕಡೆ ಇದೆಲ್ಲ ಈ ನೀವು ಕೂತಿರೋದು ಫುಲ್ಲು ಇದನ್ನ ಹಳ್ಳ ಮಾಡಿ ಆಲ್ಮೋಸ್ಟ್ 20 ಫೀಟ್ ಆಗೋದು, ಅಲ್ಲಿ ಪಕ್ಕದಲ್ಲಿ ಆಗೋದು ಎಲ್ಲ ಬಗೋದು ಆಗಿತ್ತು. ದುಡ್ಡಿರಲಿಲ್ಲ. ಆಮೇಲೆ ಕಾಂಟ್ರಾಕ್ಟ್ರಿಗೆ ಕೊಟ್ಟರೆ ಅವನು ಲಿಸ್ಟ್ ಕೊಡ್ತಾನೆ, ಬಿಗಿನಿಂಗ್ ಇಷ್ಟು ಕೊಟ್ಬಿಡಿ, ಕೆಲಸ ಮುಗಿತು ಇಷ್ಟು ಕೊಟ್ಬಿಡಿ ಅಂತ. ಕಮಿಟಿಯವ್ರು ಡಿಸೈಡ್ ಮಾಡೋದು ಹಂಗೆ ಕೊಡೋಕ್ಕಾಗಲ್ಲ, ನಮ್ಮ ಹತ್ರ ಇರೋಲ್ಲ ದುಡ್ಡು, ಕೆಲಸ ನಿಲ್ಲಿಸ್ಬಿಡ್ತಾರೆ ಅವರು. ಸೊ ದುಡ್ಡು ಇದ್ದಾಗ ನಾವೇ ಮಾಡ್ಕೊಳ್ಳೋಣ ಅಂತ ನನ್ನ ಬ್ರದರ್ ಈಸ್ ನೋ ಮೋರ್. ರಾತ್ರಿ 3-3:30 ಬಂದು ಕಾಂಕ್ರೀಟ್ ಹಾಕಿಸಿ ಒಂದೊಂದು ಇಟ್ಟಿಗೆ ಜೋಡಿಸಿ ಇಡೀ ಬಿಲ್ಡಿಂಗ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.